ನಮಸ್ಕಾರ ವೀಕ್ಷಕರೇ, ನಾನಿವತ್ತು ಹಳ್ಳಿ ಕಡೆ ಮೀನು ಸಾರು ಫ್ರೈ ಹೇಗೆ ಮಾಡ್ತಾರಂತ ನೋಡ್ರಿ. ಮೀನ ಅಂದ್ರೆ ಸಣ್ಣವರಿಂದ ದೊಡ್ಡವರವರೆಗೆ ಭಾಳ ರುಚಿಯಾಗಿ ಟೇಸ್ಟ್ ಕೊಡುವಂಥದ್ದು ಇರ್ತೈತಿ. ಎಲ್ಲರೂ ಭಾಳ ಇಷ್ಟಪಟ್ಟು ತಿಂತಾರೆ. ಮತ್ತು ನಮ್ಮ ಹಳ್ಳಿ ಕಡೆ ಅಂತೂ ಹಳ್ಳದ ಮೀನು ಮತ್ತು ಕೆರೆ ಮೀನು ಅಂದ್ರೆ ಭಾಳ ರುಚಿಯಾಗಿರ್ತಾವೆ. ಇವತ್ತು ನೋಡ್ರಿ ಅಂಥದ್ದೊಂದು ಮೀನು ಸಾರು ಹೆಂಗೆ ನಾವು ಮಾಡ್ತೀವಿ ಅಂತೇಳಿ. ಮೊದಲಿಗೆ ನಾನು ಕೊಬ್ಬರಿ, ಅಲ್ಲ, ಜೀರಿಗೆ, ಬೆಳ್ಳುಳ್ಳಿ ಅಷ್ಟು ಹಾಕ್ಕೊಂಡಿದ್ದೀನಿ ರೀ. ಅದನ್ನು ಮೀನು ಎಲ್ಲ ಸಣ್ಣಗೆ ಕೊಯ್ದು ಆಮೇಲೆ ತೊಳೆದಿಟ್ಕೊಂಡಿದ್ದೇನೆ. ಫ್ರೈ ಮಾಡೋಕ್ಕಂತ ಚಲೋ ಮೀನು ಆರಿಸಿಟ್ಕೊಂಡು ಹುಳಿ ಉಪ್ಪು ಹಾಕಿ ಕಲಸಿಡ್ತಾ ಇದ್ದೀನಿ. ಅದನ್ನು ಆಮೇಲೆ ಅರಿಶಿನ ಹಾಕಿ ಸ್ವಲ್ಪ ಹೊತ್ತು ಕಲಸಿಟ್ಕೊತೀನಿ ನೋಡ್ರಿ. ಉಪ್ಪು, ಹುಳಿ, ಅರಿಶಿನ ಹಾಕಿ ಕಲಸಿಟ್ಕೊತಾ ಇದ್ದೀನಿ. ಸಾರು ಒಗ್ಗರಣೆ, ಬೆಳ್ಳುಳ್ಳಿ ಒಗ್ಗರಣೆ ಕೊಟ್ಟು ಅದಕ್ಕೆ ಹುಳಿ, ಖಾರ, ಅರಿಶಿನ ಪುಡಿ ಹಾಕಿದ್ದೀನಿ ರೀ. ನಮಗೆ ಎಷ್ಟು ಬೇಕೋ ಅಷ್ಟು ಸಾರಿಗೆ ಇಟ್ಟುಕೊಂಡು ನೀರು ಹಾಕ್ಕೊಂಡು ಖಾರ, ಉಪ್ಪು ಸ್ವಲ್ಪ ಚಲೋ ಕುದಿದ ಮೇಲೆ ಮಸಾಲೆ ಎಲ್ಲ ಹಾಕೋಬೇಕು ರೀ. ನಾವು ಹಳ್ಳಿ ಕಡೆ ಎಲ್ಲ ಸ್ವಲ್ಪ ಹುಳಿ ಜಾಸ್ತಿನೇ ತಿಂತೀವಿ ನಾವು. ಖಾರ ಉಪ್ಪು ಜಾಸ್ತಿನೇ ಬೇಕು. ಅಂದರೆ ಚಲೋ ಖಾರ, ಉಪ್ಪು, ಹುಳಿ ಎಲ್ಲ ಕುದ್ದ ಮೇಲೆ ಮೀನನ್ನು ಒಂದೊಂದಾಗಿ ಅದು ಎಲ್ಲ ಹಾಕ್ಕೊಂಡು ಈಗ ಒಂದು 2 ನಿಮಿಷ ಕುದಿಸ್ಕೊತೀನಿ ನೋಡ್ರಿ. ಮೀನೆಲ್ಲ ಕುದ್ದು ಈಗ ಸಾರು ತೆಗೆದಿಟ್ಟು ಫ್ರೈ ಮಾಡ್ತೀನಿ ನೋಡ್ರಿ. ಬಾಂಬೆ ರವೆ ಅಂತಿರಲ್ಲ, ಸಣ್ಣ ರವೆ, ಚಿರೋಟಿ ರವೆ ಅಂತಿರಲ್ಲ, ಆ ರವಕ್ಕೆ ನಾನು ಖಾರ ಅಷ್ಟು ಹಾಕ್ಕೊಂಡಿದ್ದೀನಿ ರೀ. ಅದು ಮಸಾಲೆ ಇಲ್ಲದ ಖಾರ ಅಷ್ಟು ಹಾಕ್ಕೊಂಡಿದ್ದೀನಿ. ಈಗ ನೋಡಿರಿ ರವೆ ಕಲಸಿಟ್ಟಿದ್ದಿತ್ತಲ್ಲ, ಉಪ್ಪು, ಖಾರ, ಉಪ್ಪು, ಅರಿಶಿನ ಪುಡಿ ಹಾಕಿಟ್ಕೊಂಡಿದ್ದು ಈಗ ಒಂದೊಂದಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದಕ್ಕೂ ನಾನು ಯಾವ್ದು ಮಸಾಲೆಯನ್ನು ಏನು ಹಾಕಿಲ್ಲ ರೀ, ಡೈರೆಕ್ಟಾಗಿ ಹಾಗೆ ಹಾಕಿ ಮಾಡ್ತಾಯಿದ್ದೀನಿ ನೋಡಿರಿ. ನೀವು ಒಂದ್ಸಲ ಮಾಡಿ ನೋಡಿರಿ, ಕಮೆಂಟ್ ಮಾಡಿ ಹೇಳ್ರಿ ನಂಗೆ. ನಮ್ಮ ಹಳ್ಳಿ ಕಡೆ ಎಲ್ಲ ನಾವು ಹಿಂಗೆ ಮಾಡ್ತೀವಿ ನೋಡ್ರಿ. ಮಸಾಲೆ ಯಾವುದು ಅಡುಗೆಗೂ ಕಡಿಮೆ, ಅದು ಮನೆಯಲ್ಲೇ ಮಾಡಿರೋ ಮಸಾಲೆ. ಈಗ ನೋಡಿರಿ, ನೋಡೋಕೆ ಎಷ್ಟು ಚಲೋ ಕಾಣತ್ತಿತ್ತಲ್ಲ, ತಿನ್ನೋಕ್ಕೂ ಅಷ್ಟೇ ಟೇಸ್ಟಿಯಾಗಿರ್ತೈತಿ.